ನಮಸ್ಕಾರ ಸ್ನೇಹಿತರೆ. ತುಂಬ ಸಲ ನನ್ನ ವಿಡಿಯೋಗಳನ್ನು ನೀವು ನೋಡಿದಾಗ ನಿಮಗೆ ಅನಿಸ್ತಾ ಇರ್ಬೋದು ನಾನು ಎಷ್ಟು ನೆಗೆಟಿವ್ ಆಗಿ ಮನುಷ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಆದರೆ ಒಂದು ಕ್ಯಾಟಗರಿ ಆಫ್ ದ ಮನುಷ್ಯರು ತುಂಬ ನೆಗೆಟಿವ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ನಿಮಗೊಂದು ಡೇಂಜರಸ್ ಪರ್ಸ್ನಾಲಿಟಿ ಬಗ್ಗೆ ತಿಳಿದಿದೆಯಾ? ಅದರ ಹೆಸರೇನಂತ ನಾನು ನಿಮಗೆ ಒಂದು ಮೂವಿಯನ್ನು ರೆಫರ್ ಮಾಡ್ತೀನಿ. ಈ ವಿಡಿಯೋವನ್ನು ನೋಡಿದ ನಂತರ ಆ ಎಲ್ಲ ಸಿಂಪ್ಟಮ್ಸ್ಗಳು ಆ ಮೂವಿಯಲ್ಲಿ ನಿಮಗೆ ಸಿಗ್ಬೋದು. ಇದು ಇಂಡಿಯಾದಲ್ಲಿ ಅಷ್ಟೊಂದು ಫೇಮಸ್ ಆಗಿಲ್ಲ, ಆದರೆ ಈ ಪರ್ಸ್ನಾಲಿಟಿ 90% ಆಫ್ ದ ಜನರಲ್ಲಿ ಈಗಿನ ಜನ್ರೇಷನಲ್ಲಿ ನಾವು ನೋಡ್ಬೋದು. ಮೂವಿಯ ಹೆಸರು, ಇದನ್ನು ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಇದು ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತಾ ಇದೆ. ಇದು 1940ಯ ಮೂವಿ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರುತ್ತೆ. ಮೂವಿಯ ಹೆಸರು ಗ್ಯಾಸ್ ಲೈಟ್ ಅಂತ. ಈ ಮೂವಿಯಲ್ಲಿ ಆ ಎಲ್ಲ ಆಯಾಮಗಳನ್ನು ನೀವು ನೋಡ್ಬೋದು. ಹೈಯೆಸ್ಟ್ ಲೆವೆಲ್ ಆಫ್ ಮ್ಯಾನಿಪುಲೇಷನ್ ಮತ್ತು ಹೈಯೆಸ್ಟ್ ಲೆವೆಲ್ ಆಫ್ ಒಂದು ಕಾಯಿಲೆ ಬಗ್ಗೆ ಮಾತಾಡೋಣಲ್ಲ. ಅದರ ಹೆಸರೇನಂತ ಕೇಳ್ತಾ ಇದ್ದೀರಾ? ಅದರ ಹೆಸರು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ, ಅಂದರೆ NPD ಅಂತ ಇದನ್ನು ಕರೀತಾರೆ. ಈ ಕಾಯಿಲೆಯನ್ನ ತುಂಬ ಪೇರೆಂಟ್ಸ್ಗಳಲ್ಲಿ ಮತ್ತು ಅವರ ಚಿಲ್ಡ್ರನ್ಸ್ಗಳಲ್ಲಿ ಇದನ್ನು ಕಾಣಲು ಸಿಗ್ತಾ ಇದೆ. ಈಗ ನಾನು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು, ನೀವು ಒಬ್ಬ ಮನುಷ್ಯನನ್ನು ಭೇಟಿಯಾದಾಗ ಅವನ ಒಳ್ಳೆಯ ಗುಣಕ್ಕಿಂತ ಅನ್ಯೂಶುವಲ್ ಬಿಹೇವಿಯರನ್ನು ನೀವು ತುಂಬ ಸಲ ನೋಡಿರ್ತೀರ ಮತ್ತು ಅದರಿಂದ ನೀವು ಅಟ್ರಾಕ್ಟ್ ಆಗಿರ್ತೀರ. ಯಾಕಂದರೆ ಆ ಬಿಹೇವಿಯರ್ ನಮ್ಮಲ್ಲಿಲ್ಲ. ಅಂದರೆ ಒಂದು ಬಾರಿ ಮೀಟ್ ಆಗ್ತಾ ಇರೋ ಆ ವ್ಯಕ್ತಿಯಲ್ಲಿ ಈ ಗುಣಗಳನ್ನೇನಾದರೂ ನಾವು ನೋಡಿದಲ್ಲಿ ಸ್ವಲ್ಪ ಅಟ್ರಾಕ್ಟ್ ಆಗುವ ಅಥವಾ ಸ್ವಲ್ಪ ಕ್ಯೂರಿಯಾಸಿಟಿಯನ್ನು ನಮ್ಮ ಒಳಗಡೆ ಹುಡ್ಸ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ವ್ಯಕ್ತಿತ್ವಗಳು ನಮಗೆ ತುಂಬ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಈ ಪರ್ಸನಾಲಿಟಿ ಎಷ್ಟು ಅಡಿಕ್ಟಿವ್ ಆಗಿರುತ್ತೆ ಅಂದರೆ, ಸ್ವಲ್ಪ ದಿನ ಅವ್ರ ಹತ್ರ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಹಾಗೆ ಅವರ ಹಾಗೆ ನೀವು ಕೂಡ ಆಗ್ಬಿಡ್ತೀರ. ಇದನ್ನು ನಾನು ಟಾಕ್ಸಿಕ್ ಬಿಹೇವಿಯರ್ ಅಂತ ಅಂತೀನಿ. ಇದನ್ನು ನಾನು ಅಪ್ಗ್ರೇಡೇಷನ್ ಅಂತ ಹೇಳಲು ರೆಡಿ ಇಲ್ಲ. ಯಾಕಂದರೆ ಇಲ್ಲಿ ಸಿಗುವ ಎಮೋಷನ್ಸ್ ಯಾವ ಮಟ್ಟಿಗೆ ಇರುತ್ತೆ ಅಂದರೆ, ತುಂಬ ಅಪ್ ಆ್ಯಂಡ್ ಡೌನ್ಸ್ಗಳು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆ ಪರ್ಸನಾಲಿಟಿ ನಮಗೆ ತುಂಬಾ ಜಾಸ್ತಿ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ ಮತ್ತು ಸ್ವಲ್ಪ ಯುನೀಕ್ ಆಗಿರೋ ಪರ್ಸನಾಲಿಟಿ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಆದರೆ ನಾನಿಲ್ಲಿ ನಿಮಗೆ ಒಂದು ವಿಷಯದ ಬಗ್ಗೆ ಎಚ್ಚರಿಸ್ತೀನಿ. ಈ ರೀತಿಯ ಪರ್ಸನಾಲಿಟಿ ಇರೋ ವ್ಯಕ್ತಿಗಳು ತುಂಬ ಡೇಂಜರಸ್ ಪರ್ಸನಾಲಿಟಿಗಳಾಗಿರ್ತಾರೆ. ಡೇಂಜರಸ್ ಅಂತ ಅಂದರೆ ನಿಮಗೆ ಇದು ಅನಿಸ್ಬೋದು ತುಂಬ ಧೈರ್ಯಶಾಲಿಯಾಗಿದ್ದಾನೆ, ಏನಕ್ಕೂ ಹೆದರಲ್ಲ ಅಂತ. ಆದರೆ ಇನ್ಸೈಡ್ ದ ರೂಮಲ್ಲಿ ಏನಾದರೂ ನೀವು ಪಾರ್ಟ್ನರ್ಗಳನ್ನಾಗಿ ಈ ರೀತಿಯ ವ್ಯಕ್ತಿಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನ ಹೊರಗಡೆ ಯಾವ ರೀತಿ ಇರುತ್ತೋ ಟಾಕ್ಸಿಸಿಟಿಯಿಂದ ಅದು ಮನೆ ಒಳಗಡೆನೂ ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ನಿಮ್ಮ ಲೈಫ್ ಯಾವ ರೀತಿಯ ಹೆಲ್ಲಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಹಾಗಾದರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಈ ರೀತಿಯ ಪರ್ಸನಾಲಿಟಿಗಳು ಯಾರಲ್ಲಿ ಕಂಡು ಬರುತ್ತೆ ಅಂತ. ಈ ರೀತಿಯ ಪರ್ಸನಾಲಿಟಿಗಳನ್ನು ನೀವು ನಿಮ್ಮ ಲೈಫ್ ಪಾರ್ಟ್ನರಲ್ಲೂ ನೋಡ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ನೋಡ್ಬೋದು, ನಿಮ್ಮ ಸರೌಂಡಿಂಗ್. 90% ಆಫ್ ದ ಜನರನ್ನ ನಾನು ಎನಾಲಿಸಿಸ್ ಮಾಡಿದಾಗ ಎಲ್ಲರೂ ಆಲ್ಮೋಸ್ಟ್ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿಯನ್ನು ಹೊಂದಿದ್ದಾರೆ. ಅಂದರೆ ಅವರಲ್ಲಿ ಒಂದು ಬಿಹೇವಿಯರ್ ಇರುತ್ತೆ, ತುಂಬ ಸೆಲ್ಫಿಶ್ ನೇಚರನ್ನು ಅವರ ಒಳಗಡೆ ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಅವ್ರ ಒಳಗಡೆ ಯಾವುದೇ ಒಂದು ನರ್ಚರಿಂಗ್ ಕ್ವಾಲಿಟಿ ಅವ್ರ ಹೊರಗಡೆ ನೀವು ನೋಡಲಿಕ್ಕಾಗಲ್ಲ. ಈ ರೀತಿಯ ಪರ್ಸನಾಲಿಟಿಯನ್ನು ಹಾಗಾದರೆ ಫೈಂಡ್ ಔಟ್ ಮಾಡೋದಾದರೂ ಹೇಗೆ? ಈ ರೀತಿಯ ಪರ್ಸನಾಲಿಟಿ ಇರೋ ವ್ಯಕ್ತಿಯಿಂದ ನೀವು 1% ಎಮೋಷನ್ಸ್ಗಳನ್ನು ಕೂಡ ನೀವು ಅವರಿಂದ ಎಕ್ಸ್ಪೆಕ್ಟ್ ಮಾಡದೆ ಇರೋದೇ ಒಳ್ಳೆಯದು. ಯಾಕಂದರೆ ಇವ್ರ ಒಳಗಡೆ ಎಮೋಷನ್ಸ್ಗಳೇ ಇಲ್ಲ ಅಂತ ನಾನು ಹೇಳ್ತೀನಿ. ಇದನ್ನು ನಾನು ಕಾಯಿಲೆ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನು ನಾನು ಪರ್ಸನಾಲಿಟಿ ಅಂತ ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಅವರು ಒಳಗಡೆಯಿಂದನೇ ಶಾಲೋ ಆಗಿರೋ ಪರ್ಸನಾಲಿಟಿಯನ್ನು ಅವರು ಹೊಂದಿರ್ತಾರೆ. ಈಗಿನ ಸಮಯದಲ್ಲಿ ತುಂಬ ಹೆಣ್ಣು ಮಕ್ಕಳಿಗೆ ಫಾದರ್ ಇಶ್ಯೂ ಇರುತ್ತೆ. ಅಂದರೆ ತಂದೆಯವರಿಂದ ಅವರಿಗೆ ತುಂಬ ಜಾಸ್ತಿ ಇಗ್ನೋರೆನ್ಸನ್ನು ಅವರು ಅನುಭವಿಸಿರ್ತಾರೆ. ಈ ರೀತಿಯ ಪರ್ಸನಾಲಿಟಿ ಅವರ ಅಕ್ಕಪಕ್ಕದಲ್ಲೇನಾದರೂ ನೋಡಿದಲ್ಲಿ ಅವರು ತುಂಬಾ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ. ಯಾಕಂದರೆ ಅವ್ರಿಗೆ ತಂದೆಯ ವೈಬ್ರೇಷನ್ ಈ ರೀತಿಯ ವ್ಯಕ್ತಿಗಳಿಂದ ಸಿಗ್ತಾ ಇರುತ್ತೆ. ಅವ್ರಿಗೂ ಕೂಡ ಅನಿಸುತ್ತೆ ನಮ್ಮ ಫಾದರ್ನ ರೀತಿಯಲ್ಲೇ ಇವರು ಇದ್ದಾರೆ, ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ. ಆದರೆ ಇವರು ಸ್ಟ್ರಾಂಗ್ ಪರ್ಸನಾಲಿಟಿ ಅಲ್ಲ. ಈ ರೀತಿಯ ವ್ಯಕ್ತಿಗಳು ತುಂಬ ಟಾಕ್ಸಿಸಿಟಿನ ತಮ್ಮ ಲೈಫಲ್ಲಿ ಇಟ್ಕೊಂಡಿರ್ತಾರೆ. ಅಂದರೆ ಇವರ ಪೇರೆಂಟ್ಸ್ಗಳು ಕೂಡ ತುಂಬಾ ಜಾಸ್ತಿ ಟಾಕ್ಸಿಕ್ ಬಿಹೇವಿಯರನ್ನು ಅವರ ಲೈಫಲ್ಲಿ ಹಾಕಿರ್ತಾರೆ. ಅದಕ್ಕೋಸ್ಕರ ಇವರು ಕೂಡ ಅಷ್ಟು ಮಟ್ಟಿಗೆ ಟಾಕ್ಸಿಸಿಟಿನ ತಮ್ಮ ಲೈಫಲ್ಲಿ ನೋಡಿ ಅವರು ಕೂಡ ಶಾಲೋ ಪರ್ಸನಾಲಿಟಿಗಳಾಗಿರ್ತಾರೆ. ಈಗ ನೀವು ಒಮ್ಮೆ ಯೋಚಿಸಿ ನೋಡಿ, ತುಂಬ ಸಲ ಒಂದು ಹುಡುಗಿ ಅಥವಾ ಒಂದು ಹುಡುಗ ಸರಿ ಇರಲ್ಲ ಅಂತ ನೀವು ಕೇಳಿರ್ತೀರ. ಇದು ಯಾಕೆ ಆಗುತ್ತೆ ಅಂದರೆ, ನಾವು ಸರಿಯಾಗಿ ಒಬ್ಬ ವ್ಯಕ್ತಿಯನ್ನು ಅನಾಲಿಸಿಸ್ ಮಾಡದೆ
ಆ ವ್ಯಕ್ತಿಯನ್ನ ಪಾರ್ಟ್ನರ್ ಆಗಿ ಒಕ್ಕೊಳ್ತೇವಲ್ಲ, ಅವಾಗ ಈ ಇಶ್ಯೂಗಳನ್ನು ತುಂಬ ಕಪಲ್ಸ್ಗಳು ಅನುಭವಿಸೋದು ನಾನು ನೋಡಿದ್ದೀನಿ. ಅದೇ ನೀವು ಕರೆಕ್ಟಾಗಿ ವ್ಯಕ್ತಿಯನ್ನು ಅನಾಲಿಸಿಸ್ ಮಾಡಿದ್ರೆ ಅಲ್ಲಿ ಲವಿಂಗ್ ನೇಚರು ಇರುತ್ತೆ, ಅಲ್ಲಿ ಕೇರಿಂಗ್ ನೇಚರು ಇರುತ್ತೆ. ಈ ರೀತಿಯ ಇಗ್ನೋರೆನ್ಸ್ ಅಥವಾ ಕಂಟ್ರೋಲಿಂಗ್ ಟಾಕ್ಸಿಸಿಟಿ ಬಿಹೇವಿಯರ್ ಇಲ್ಲ. ಪ್ರತಿ ಹಂತದಲ್ಲೂ ಯಾವುದಾದ್ರೂ ಒಂದು ವಿಷಯಕ್ಕೆ ತನ್ನ ಪಾರ್ಟ್ನರನ್ನು ನಾನು ಹೇಗೆ ನರ್ಚರ್ ಮಾಡಲಿ ಅನ್ನೋದೇ ಆ ಕಪಲ್ಸ್ಗಳ ಗೋಲ್ ಆಗಿರುತ್ತೆ. ಈಗ ಒಂದು ಪ್ರಶ್ನೆ ಬರುತ್ತೆ, ಈ ರೀತಿಯ ಬಿಹೇವಿಯರ್ ಬರೀ ಪೇರೆಂಟ್ಸಲ್ಲಿ ಮಾತ್ರ ಇರುತ್ತೆ ಅಂತ. ನಿಜವಾಗ್ಲೂ ಇದು ಬರೀ ಪೇರೆಂಟ್ಸಲ್ಲಿ ಇರಲ್ಲ. ನಿಮ್ಮ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರೋ ಯಾವ ವ್ಯಕ್ತಿಯಲ್ಲಿ ಬೇಕಾದರೂ ಈ ಬಿಹೇವಿಯರನ್ನು ನೀವು ನೋಡ್ಬೋದು. ಈ ರೀತಿಯ ಪರ್ಸನಾಲಿಟಿಗಳನ್ನು ನೀವು ಕ್ಯಾಚ್ ಮಾಡಬೇಕಂದ್ರೆ ನಿಮ್ಮ ಅಬ್ಸರ್ವೇಷನ್ ಪವರ್ ತುಂಬ ಜಾಸ್ತಿ ಇರಬೇಕು. ಇಲ್ಲಾಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಆಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಅವೇರ್ ಆಗಿರಿ. ನೀವು ತುಂಬ ಸಲ ನಿಮ್ಮ ಅಕ್ಕಪಕ್ಕದ ಜನರಲ್ಲಿ ಸೆಲ್ಫಿಶ್ನೆಸ್ನ ನೋಡಿರ್ತೀರ, ಅಂದರೆ ಸ್ವಲ್ಪ ಅವರಲ್ಲಿ ಸ್ವಾರ್ಥನ ಜಾಸ್ತಿನೇ ನೋಡಿರ್ತೀರ. ಹಾಗಾದರೆ ಈ ರೀತಿಯ ಜನರೆಲ್ಲ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ನ ಒಂದು ಕಾಯಿಲೆಗೆ ಬಲಿಯಾಗಿರ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಅವೇರ್ ಆಗಿರಿ. ಈ ರೀತಿಯ ಜನರಲ್ಲಿ ಒಂದು ಬಿಹೇವಿಯರನ್ನು ನೀವು ನೋಡ್ಬೋದು, ಅವರಲ್ಲಿ ನರ್ಚರಿಂಗ್ ಕ್ವಾಲಿಟಿ ಇರಲ್ಲ. ಅವರಲ್ಲಿ ಯಾವಾಗಲೂ ಇರೋ ಒಂದು ಗ್ರೇಟ್ ಕ್ವಾಲಿಟಿ ಏನಂದರೆ ಯಾರನ್ನಾದರೂ ನಾನು ಕಂಟ್ರೋಲ್ ಮಾಡಿ ಹೇಗೆ ಇಟ್ಕೊಳ್ಳೋದು ಅಂತ. ಹಾಗಾದರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಈ ರೀತಿಯ ಜನರಲ್ಲಿ ಇಷ್ಟೊಂದು ಸೆಲ್ಫಿಶ್ ನೇಚರ್ ಯಾಕೆ ಇರುತ್ತೆ ಮತ್ತು ಕಂಟ್ರೋಲಿಂಗ್ ಬಿಹೇವಿಯರ್ ಯಾಕೆ ಇರುತ್ತೆ ಅಂತ. ಈ ರೀತಿಯ ಜನರ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಅವರ ಪೇರೆಂಟ್ಸಿಂದ ಅವ್ರಿಗೆ ಸರಿಯಾದ ಪೇರೆಂಟಿಂಗ್ ಸಿಕ್ಕಿರಲ್ಲ, ಅಂದರೆ ಲವ್ ಮತ್ತು ನರ್ಚರಿಂಗ್ ಅವ್ರಿಗೆ ಸಿಕ್ಕಿರಲ್ಲ. ಅದಕ್ಕೋಸ್ಕರ ಈ ರೀತಿಯ ಸೆಲ್ಫಿಶ್ ಬಿಹೇವಿಯರನ್ನು ಅವರ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಹಾಗಾದರೆ ಈಗ ನೀವು ಯೋಚಿಸಿ ನೋಡಿ, ಒಬ್ಬ ಸೆಲ್ಫಿಶ್ ವ್ಯಕ್ತಿಯನ್ನು ನೀವು ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನ ಯಾವ ಮಟ್ಟಿಗೆ ಇನ್ನು ಫ್ಯೂಚರಲ್ಲಿ ಅದನ್ನು ನೀವು ತುಂಬಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಯೋಚಿಸಿ ನೋಡಿ. ಹಾಗಾದರೆ ಈಗ ಒಂದು ಪ್ರಶ್ನೆ ಬರುತ್ತೆ, ನಮ್ಮ ಪೇರೆಂಟ್ಸ್ಗಳು NPTಗೆ ಬಲಿಯಾಗಿದ್ದಾರಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ. ಅವರಲ್ಲಿ ನಾನು ಕೆಲವು ಸೈನ್ಗಳನ್ನು ನೋಟ್ ಮಾಡಿದ್ದೀನಿ, ಅದ್ರ ಬಗ್ಗೆ ಈಗ ಹೇಳ್ತೀನಿ. ಅದೇನೆಂದರೆ ಅವರಲ್ಲಿ ಈ ಒಂದು ಸೈನನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನೀನೇನಾದರೂ ನನ್ನ ಮಾತು ಕೇಳಲಿಲ್ಲ ಅಂದರೆ ನಾನು ನಿನ್ನನ್ನು ಪೂರ್ತಿಯಾಗಿ ಇಗ್ನೋರ್ ಮಾಡ್ತೀನಿ ಅಂತ. ಈ ರೀತಿಯ ಪರ್ಸನಾಲಿಟಿಗಳನ್ನು ನೀವೇನಾದರೂ ನಿಮ್ಮ ಪೇರೆಂಟ್ಸಲ್ಲಿ ನೋಡಿದಲ್ಲಿ ಇದು 100% ಹೇಳ್ತೀನಿ, ಇದು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ. ಹಾಗೆ ಇನ್ನೊಂದು ಪಾಯಿಂಟನ್ನು ಕೂಡ ನಾನು ನೋಟ್ ಮಾಡ್ತೀನಿ. ಅದೇನೆಂದರೆ ತುಂಬ ಬಾರಿ ನಾವು ನಮ್ಮ ಪೇರೆಂಟ್ಸ್ಗಾಗಿ ಏನೇನೋ ಮಾಡಬೇಕಂತ ಮಾಡ್ತಾ ಇರ್ತೀವಿ, ಆದರೆ ಈ ರೀತಿಯ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಇರೋ ವ್ಯಕ್ತಿಗಳನ್ನು ನೀವು ನೋಡಿದರೆ ಅನಿಸ್ಬೋದು ನಿಮಗೆ ಇವ್ರಿಗೆ ಎಷ್ಟೇ ಏನೇ ಮಾಡಿದ್ರು ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲ್ಲ. ಹಾಗಾದರೆ ಇದನ್ನು ನಾನು ರೆಡ್ ಫ್ಲ್ಯಾಗ್ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಒಂದು ಪ್ರಶ್ನೆ ಬರುತ್ತೆ, ಈ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ನಮ್ಮ ಪೇರೆಂಟ್ಸಲ್ಲಿ ಎಲ್ಲಿಂದ ಬಂತು ಅಂತ. ಅದ್ರ ಜೊತೆ ಇನ್ನೊಂದು ಪ್ರಶ್ನೆ ಬರುತ್ತೆ, ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಇರೋ ಪೇರೆಂಟ್ಸ್ಗಳ ಮಕ್ಕಳು ಕೂಡ ನಾರ್ಸಿಸಿಸ್ಟಿಕ್ ಆಗ್ತಾರಂತ. ಹೌದು, ನೀವು 18 ವರ್ಷದ ಒಳಗೆ ಇವರನ್ನ ನೀವೇನಾದರೂ ಈ ಟ್ರೋಮಾದಿಂದ ಹೊರಗಡೆ ತರಲಿಲ್ಲ ಅಂದರೆ ಅವರು ಕೂಡ ಈ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಬಲಿಯಾಗಿರ್ತಾರೆ. ಈ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ನಮ್ಮ ಪೇರೆಂಟ್ಸಲ್ಲಿ ಹೇಗೆ ಬಂತು ಅನ್ನೋದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರೀತಿಯ ಪೇರೆಂಟ್ಸ್ಗಳು ತಾವು ಚಿಕ್ಕವರಾಗಿದ್ದಾಗ ಚೈಲ್ಡ್ಹುಡ್ ಟ್ರೋಮಾಸ್ಗಳನ್ನು ತುಂಬ ಜಾಸ್ತಿ ಇವರು ಅನುಭವಿಸಿರ್ತಾರೆ. ಅಂದರೆ ಅವ್ರಿಗೆ ಯಾರು ಕೂಡ ನರ್ಚರ್ ಮಾಡಿರಲ್ಲ, ಅವರನ್ನು ಎಲ್ಲ ವಿಷಯಕ್ಕೂ ಪನಿಷ್ ಮಾಡಿರ್ತಾರೆ. ಅದಕ್ಕೋಸ್ಕರ ಈ ವ್ಯಕ್ತಿಗಳಲ್ಲಿ ಈ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಆ ಸಮಯದಲ್ಲಿ ಡೆವಲಪ್ ಆಗಿರುತ್ತೆ. ಈ ರೀತಿಯ ವ್ಯಕ್ತಿಗಳ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಅದೇ ಬಿಹೇವಿಯರನ್ನು ಅವರು ತಮ್ಮ ಮಕ್ಕಳಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಇದರಿಂದಾಗಿ ಅವರ ಮಕ್ಕಳು ಕೂಡ ಆ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿಯನ್ನು ಕ್ಯಾರಿ ಮಾಡ್ತಾ ಇರ್ತಾರೆ. ಅವರ ಪೇರೆಂಟ್ಸ್ ಅವರ ಜೊತೆ ಹೇಗೆ ಬಿಹೇವ್ ಮಾಡಿರ್ತಾರೋ ಅದರಿಂದಾಗಿ ಅವರು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಅವರು ಬಲಿಯಾಗಿರ್ತಾರೆ. ಈ ರೀತಿಯ ಪೇರೆಂಟ್ಸಲ್ಲಿ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ತುಂಬ ಜಾಸ್ತಿ ಇರುತ್ತೆ. ನನಗೆ ಯಾವ ಜಾಗದಲ್ಲಿ ಅಟೆನ್ಷನ್ ಸಿಗುತ್ತೋ ಅಲ್ಲಿ ಅವರು ಎನ್ಕ್ಯಾಶ್ ಮಾಡ್ತಾರೆ. ಅದಕ್ಕೋಸ್ಕರ ತಮ್ಮ ಮಕ್ಕಳ ಮರ್ಯಾದೆ ಬೇಕಾದರೂ ಹೋಗಿರಲಿ, ಆದರೂ ಕೂಡ ಅವರು ಅಲ್ಲಿ ನಿಲ್ಲಲ್ಲ, ಮರ್ಯಾದೆ ತೆಗೆದು ತನ್ನ ಅಟೆನ್ಷನನ್ನು ಗ್ರ್ಯಾಬ್ ಮಾಡ್ಕೊತಾರೆ. ಈ ರೀತಿಯ ಪರ್ಸನಾಲಿಟಿಯಲ್ಲಿ ಹಣದ ದುರಾಸೆ ತುಂಬ ಜಾಸ್ತಿ ಇರುತ್ತೆ ಮತ್ತು ಮಟೀರಿಯಲಿಸ್ಟಿಕ್ ಜೀವನವನ್ನು ಇವರು ಬದುಕ್ತಾ ಇರ್ತಾರೆ. ಅವ್ರ ಹತ್ರ ಕಾರ್ ಇದೆ, ಅವ್ರ ಹತ್ರ ಹಣ ಜಾಸ್ತಿ ಇದೆ, ಅವ್ರ ಮನೆ ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಈ ರೀತಿಯ ಒಂದು ಮಟೀರಿಯಲಿಸ್ಟಿಕ್ ಜೀವನವನ್ನು ಅವರು ಬದುಕ್ತಾ ಇರ್ತಾರೆ. ಹಾಗಾದರೆ ಈಗ ಒಂದು ಪ್ರಶ್ನೆ ಬರುತ್ತೆ, ನಾರ್ಸಿಸಿಸ್ಟಿಕ್ ಡಿಸಾರ್ಡರ್ ಅಂದರೆ ಏನು ಅಂತ. ಇದು ಯಾವ ರೀತಿಯ ಕಾಯಿಲೆ ಅಂತ. ಈ ಕಾಯಿಲೆಯನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು
ಅವರ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಅನ್ನ ನಾನು ಈಗ ನಿಮ್ಗೆ ಹೇಳ್ತೀನಿ. ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಇರೋ ವ್ಯಕ್ತಿಗಳಲ್ಲಿ ಒಂದು ಬಿಹೇವಿಯರ್ ಇರುತ್ತೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಕಂಟ್ರೋಲಿಂಗ್ ಬಿಹೇವಿಯರ್. ಇವರಿಗೆ ಮೋಟಿವೇಶನ್ ಅನ್ನೋ ಶಬ್ದದ ಅರ್ಥನೇ ಗೊತ್ತಿರಲ್ಲ. ಆ ರೀತಿಯಲ್ಲಿ ಶಾಲೋ ಆಗಿ ಅವರ ಪರ್ಸನಾಲಿಟಿಯನ್ನ ಅವರು ಇಟ್ಕೊಂಡಿರ್ತಾರೆ. ಇವರ ಜೊತೆ ನೀವು ಎಮೋಷನಲ್ ಆಗಿ ಕನೆಕ್ಟ್ ಆಗಲು ಸಾಧ್ಯ ಇಲ್ಲ. ಇವರನ್ನ ನಾವು ಶಾಲೋ ಪರ್ಸನಾಲಿಟಿ ಅಂತ ಕನ್ಸಿಡರ್ ಮಾಡಬಹುದು. ಅವರು ನಿಮ್ಮನ್ನ ಕಂಟ್ರೋಲ್ ಮಾಡುವ ಬಿಗ್ಗೆಸ್ಟ್ ವೆಪನ್ ಏನಂತ ನಿಮ್ಗೆ ಗೊತ್ತಾ? ಅದೇನಂದ್ರೆ ಸೈಲೆಂಟ್ ಟ್ರೀಟ್ಮೆಂಟ್. ಅವರು ತಿಂಗಳದಿಂದ ವರ್ಷಗಟ್ಟಲೆ ಬೇಕಾದರೂ ಸೈಲೆಂಟ್ ಆಗಿ ಇದ್ಬಿಡ್ತಾರೆ ಅವ್ರ ಪಾಡಿಗೆ. ಯಾಕಂದರೆ ಅವರು ನಿಮ್ಮನ್ನ ಈ ರೀತಿಯಾಗಿ ಪನಿಷ್ ಮಾಡಿ ತನ್ನ ಪರ್ಸ್ನಾಲಿಟಿಯನ್ನು ಹೊರಗಡೆ ತೋರಿಸಿ ನಿಮ್ಮನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಿಸ್ತಾ ಇರ್ತಾರೆ. ಈ ರೀತಿಯ ವ್ಯಕ್ತಿಗಾಗಿ ನೀವು ನಿಮ್ಮ ಜೀವ ಬೇಕಾದರೂ ಕೊಡ್ತೀನಿ ಅಂತ ಹೇಳಿ ಅವರಿಂದ ನೀವು 1% ಕೂಡ ಎಮೋಷನ್ಸನ್ನು ನೀವು ಹೊರಗಡೆ ಹಾಕೋಕ್ಕಾಗಲ್ಲ. ಅಷ್ಟೊಂದು ಶಾಲೋ ಆಗಿ ಈ ವ್ಯಕ್ತಿತ್ವ ಇರುತ್ತೆ. ಹಾಗಾದರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಎಮೋಷ್ನಲಿ ಇವರು ತುಂಬ ಡಾರ್ಕ್ ಆಗಿರ್ತಾರ? ಹೌದು. ಇವರ ಒಳಗಡೆ ಯಾವುದೇ ರೀತಿಯ ಎಮೋಷನ್ಸ್ಗಳನ್ನು ನೀವು ಫೈಂಡ್ ಔಟ್ ಮಾಡಲು ನಿಮ್ಮಿಂದ ಆಗಲ್ಲ. ಇವರ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಇವರಿಗೆ ಎಮೋಷನ್ಸ್ ಅಂದರೆ ಏನಂತಾನೆ ಗೊತ್ತಿರಲ್ಲ. ಆದರೆ ಇವರನ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾನಿಪ್ಯುಲೇಟರ್ ಇನ್ ದ ವರ್ಲ್ಡ್ ಅಂತ ಇವರನ್ನ ನಾವು ಕನ್ಸಿಡರ್ ಮಾಡ್ಬೋದು. ಇವರ ಪೂರ್ತಿ ಜೀವನವನ್ನ ನಾಟಕ ಮಾಡೇ ಕಳೆದಿರ್ತಾರೆ. ಇವನ್ ಅವರ ಮಕ್ಕಳು ಮುಂದೆ ಕೂಡ ಅವರು ನಾಟಕ ಮಾಡ್ಕೊಂಡೇ ಜೀವನನ ಬದುಕ್ತಾ ಇರ್ತಾರೆ. ಅಲ್ಲೂ ಕೂಡ ಅವ್ರ ಒಳಗಿಂದ ನಿಜವಾದ ಪ್ರೀತಿ ಕಾಣ್ತಾ ಇರಲ್ಲ. ಅದನ್ನು ಕೂಡ ತೋರಿಕೆಯ ಪ್ರೀತಿ ತರ ತೋರಿಸ್ತಾ ಇರ್ತಾರೆ. ಹಾಗೆ ಇನ್ನೊಂದು ವಿಷಯದ ಬಗ್ಗೆ ಹೇಳಲು ಇಚ್ಛಿಸ್ತೀನಿ. ಅದೇನೆಂದ್ರೆ, ಈ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಹೊಂದಿರೋ ಪೇರೆಂಟ್ಸ್ಗಳ ಮಕ್ಕಳ ಪರಿಸ್ಥಿತಿ ನಾಯಿಗೆ ಕೊಟ್ಟರು ಬೇಡ. ಯಾಕಂದ್ರೆ ಇವರ ಮಕ್ಕಳನ್ನ ಇವರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂದ್ರೆ, ಅವರೇನಾದ್ರೂ ತಪ್ಪು ಮಾಡಿದ್ರು ಅಂತ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಅವರನ್ನ ಪನಿಷ್ ಮಾಡಲು ಕೂಡ ಇವರು ಹಿಂದೆ ಮುಂದೆ ನೋಡಲ್ಲ. ಯಾಕಂದ್ರೆ ಅವರು ಕೂಡ ಚಿಕ್ಕವರಾಗಿರ್ಬೇಕಾದ್ರೆ ಅವರ ಪೇರೆಂಟ್ಸ್ಗಳು ಅವರ ಎಮೋಷನ್ಸ್ಗಳಿಗೆ ಬೆಲೆ ಕೊಟ್ಟಿರಲ್ಲ. ಹಾಗಾದ್ರೆ ಈ ರೀತಿಯ ಬಿಹೇವಿಯರ್ಗಳನ್ನ ನಿಮ್ಮ ಪೇರೆಂಟ್ಸ್ ಅಲ್ಲಿ ನೋಡಿದ್ರೆ ನೀವೀಗ ಏನ್ ಮಾಡ್ತೀರಾ? ಈಗಿರೋದು ಒಂದೇ ದಾರಿ. ನಮ್ಮ ಪೇರೆಂಟ್ಸ್ಗಳು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಬಲಿಯಾಗಿದ್ದಾರೆ ಅಂತ ಅಂದ್ಕೊಂಡು ಆ ಕಠೋರವಾಗಿರೋ ವಿಷವನ್ನ ನಾವು ಕುಡಿಬೇಕಾಗತ್ತೆ. NPD ಇಂದ ಎಫೆಕ್ಟ್ ಆಗಿರುವ ಪೇರೆಂಟ್ಸ್ಗಳ ಪ್ರೀತಿ ತುಂಬಾ ಮೂಡ್ ಸ್ವಿಂಗ್ ಇಂದ ಕೂಡಿರುತ್ತೆ. ಅದಕ್ಕೋಸ್ಕರ ಆ ಪ್ರೀತಿ ನಮ್ಗೆ ತುಂಬಾನೇ ಜಾಸ್ತಿ ಅಡಿಕ್ಟಿವ್ ಅಂತ ಅನ್ಸ್ಲಿಕ್ಕೆ ಶುರು ಆಗತ್ತೆ. ಹಾಗಾದ್ರೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, NPD ಇಂದ ಎಫೆಕ್ಟ್ ಆಗಿರೋ ಪ್ರೀತಿಯಿಂದ ನಾವು ಯಾಕೆ ಅಡಿಕ್ಟ್ ಆಗಿರ್ತೀವಿ ಅಂತ. ಯಾಕಂದ್ರೆ ಈ ರೀತಿಯ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಮೂಡನ್ನ ಮತ್ತು ನಿಮ್ಮ ಎಮೋಷನ್ಸ್ ಅನ್ನ ಅವರು ಎತ್ತಿ ಎತ್ತಿ ಬಿಸಾಕ್ತಾ ಇರ್ತಾರೆ. ಇವರ ಪ್ರೀತಿ ಹೇಗಿರುತ್ತಂದ್ರೆ, ತುಂಬಾ ಸಲ ಇವರು ಯಾವ ಮಟ್ಟಿಗೆ ಪ್ರೀತಿಸ್ತಾರೆ ಅಂದ್ರೆ, ನಿಮ್ಗೆ ಅನ್ಸ್ಲಿಕ್ಕೆ ಶುರು ಆಗತ್ತೆ ನಮ್ಮ ಪೇರೆಂಟ್ಸ್ಗಳು ಪ್ರೀತಿಸುವಷ್ಟು ಯಾರು ಪ್ರೀತಿಸಲ್ಲ ಅಂತ. ಅದೇ ರೀತಿ ಇನ್ನೊಮ್ಮೆ ಅವರು ನಿಮ್ಮನ್ನ ಹೇಗೆ ದ್ವೇಷಿಸ್ತಾರೆ ಅಂದ್ರೆ, ನಿಮಗೂ ಕೂಡ ಅನ್ಸ್ಲಿಕ್ಕೆ ಶುರು ಆಗತ್ತೆ ಇವರು ನಮ್ಮ ಪೇರೆಂಟ್ಸ್ ಅಂತ. ಹಾಗಾದ್ರೆ ಈಗ ಒಂದು ವಿಷಯವನ್ನ ಹೈಲೈಟ್ ಮಾಡ್ತೀನಿ. ನಾರ್ಸಿಸಿಸ್ಟಿಕ್ ಮ್ಯಾರೇಜ್ ಮತ್ತು ನಾರ್ಮಲ್ ಮ್ಯಾರೇಜ್ಗೆ ಇರೋ ಡಿಫರೆನ್ಸ್ ಏನು ಅಂತ. ಈಗ ನೀವು ಒಮ್ಮೆ ಯೋಚಿಸಿ ನೋಡಿ, ಹ್ಯಾಪಿ ಆಗಿರೋ ಗರ್ಲ್ ಮತ್ತು ಹ್ಯಾಪಿ ಆಗಿರೋ ಬಾಯ್ ಏನಾದ್ರು ಮ್ಯಾರೇಜ್ ಆದ್ರೆ ಆಬ್ವಿಯಸ್ಲಿ ಅವರು ಹ್ಯಾಪಿಯಾಗೇ ಇರ್ತಾರೆ. ಇನ್ನೊಂದು ಸಿಚುವೇಶನ್, ಹ್ಯಾಪಿ ಆಗಿರೋ ಬಾಯ್ ಅನ್ಹ್ಯಾಪಿ ಆಗಿರೋ ಗರ್ಲ್. ಈಗ ಜೀವನವನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ಟಾಕ್ಸಿಸಿಟಿ. ಹ್ಯಾಪಿಯೆಸ್ಟ್ ಪರ್ಸನ್ ಕೂಡ ಅನ್ಹ್ಯಾಪಿ ಪರ್ಸನ್ನ ಹಿಂದೆ ಓಡೋದೇ ಆಗತ್ತೆ. ಯಾಕಂದ್ರೆ ಅವನಿಗೆ ನೀವು ಏನೇ ಮಾಡಿದ್ರು ಕೂಡ ಅವನು ಹ್ಯಾಪಿ ಆಗಲ್ಲ. ಇದನ್ನ ನಾನು ಟಾಕ್ಸಿಸಿಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಹಾಗಾದ್ರೆ ಈಗ ಮೂರನೇ ಕ್ಯಾಟಗರಿನ ನೋಡೋಣ, ಅನ್ಹ್ಯಾಪಿ ಬಾಯ್ ಮತ್ತು ಅನ್ಹ್ಯಾಪಿ ಗರ್ಲ್. ಈಗಂತೂ ಅಧ್ವಾನ. ಯಾಕಂದ್ರೆ ಇಬ್ರು ಕೂಡ ಲೈಫಲ್ಲಿ ಹ್ಯಾಪಿ ಆಗಿಲ್ಲ. ಈಗ ಅವರು ಹ್ಯಾಪಿ ಆಗ್ಲಿಕ್ಕೋಸ್ಕರ ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದಾರೆ. ಈ ಪರ್ಸನಾಲಿಟಿಯನ್ನ ನಾನು ಹೇಳ್ತೀನಿ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ. ಯಾವುದೇ ಒಂದು ಜೋಡಿ ಸರಿಯಾಗಿ ಸಂಸಾರ ಮಾಡಬೇಕಂದ್ರೆ ಈ ಬೇಸಿಕ್ ಫಂಡಮೆಂಟಲ್ ಅನ್ನ ನೀವು ಫಾಲೋ ಮಾಡಿದ್ರಷ್ಟೇ ಸರಿಯಾಗಿ ಜೀವನವನ್ನ ಕಟ್ಕೊಡ್ಬೋದು. ಇಲ್ಲ ಅಂದ್ರೆ ಇದು ಜಸ್ಟ್ ಕಮಿಟ್ಮೆಂಟ್ಗೋಸ್ಕರ ಆಗಿರೋ ಮದುವೆ ರೀತಿ ಆಗ್ಬಿಡತ್ತೆ. ಈಗ ನೀವು ನಿಮ್ಮ ಪೇರೆಂಟ್ಸ್ ಅನ್ನ ನೋಡಿ ಮತ್ತು ಅವರನ್ನ ಜಡ್ಜ್ ಮಾಡಿ. ಈಗ ನಿಮ್ಮ ಪೇರೆಂಟ್ಸ್ ಯಾಕೆ ನಾಯಿ ತರ ಕಿತ್ತಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಒಬ್ರು ಇನ್ನೊಬ್ರ ಕಾಲನ್ನ ಎಳ್ಕೊಂತ ಪ್ರೀತಿ ಅಂತ ಹೇಳಿ ನಿಮ್ಮನ್ನ ಫೂಲ್ ಮಾಡ್ತಾ ಇರ್ತಾರೆ. ನೀವೇನಾದ್ರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಅವ್ರು ಹೇಳ್ತಾರೆ ಕಷ್ಟ ಮತ್ತು ಸುಖ ಅಂತ ಹೇಳ್ತಾರೆ. ಕರ್ಮ ನಿಮ್ದು, ಕಷ್ಟ ಮತ್ತು ಸುಖ ಅಲ್ಲ. ಇದನ್ನ ನಾನು ಪೂರ್ತಿ ಟಾಕ್ಸಿಸಿಟಿ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ನಿಮ್ಮ ಎಮೋಷನ್ಸ್ಗಳನ್ನ ಚಾನಲೈಸ್ ಮಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ
ನಿಮ್ಮ ಹತ್ರ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ಹೇಳಲಿಕ್ಕೆ ಏನೂ ಇರಲ್ಲ. ಅದಕ್ಕೋಸ್ಕರ ಇದನ್ನ ಅವರು ಪ್ರೀತಿ ಅಂತ ಹೇಳಿ ನಿಮ್ಮ ಬಾಯ ಮುಚ್ಚಲಿಕ್ಕೆ ಪ್ರತಿ ಸಲ ಈ ಡೈಲಾಗ್ ಅನ್ನ ಹೊಡೆದು ನಿಮ್ಮ ಬಾಯನ್ನ ಮುಚ್ಚಿಸ್ತಾ ಇರ್ತಾರೆ. ನಿಜವಾಗ್ಲೂ ಪ್ರೀತಿಸುವ ಪರ್ಸನಾಲಿಟಿಯಲ್ಲಿ ನೀವು ಮೋಟಿವೇಶನ್ ಅನ್ನ ನೀವು ನೋಡಿರ್ಬೋದು. ಯಾಕಂದ್ರೆ ಯಾವಾಗ ತಮ್ಮ ಜೀವನವನ್ನ ಅವರು ಕಟ್ಕೋತಾರೆ ಅವಾಗ ಅವರು ಒಬ್ರಿಗೆ ಇನ್ನೊಬ್ರು ಸಪೋರ್ಟ್ ಮಾಡಿಕೊಂಡು ಮುಂದೆ ನಡೀತಾ ಇರ್ತಾರೆ. ಇದನ್ನ ನೀವು ಟಾಕ್ಸಿಸಿಟಿಯಿಂದ ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನ ನಾನು ಒಪ್ಪಲ್ಲ. ಯಾಕಂದ್ರೆ ಪ್ರತಿ ಸಲ ನೀವು ಕಾಲು ಎಳೆದಾಗ ಆ ವ್ಯಕ್ತಿಯ ಒಂದು ಮೋಟಿವ್ ಏನಿರುತ್ತೆ ಆ ಕೆಲಸ ಮಾಡಲಿಕ್ಕೆ ಅದನ್ನು ನೀವು ಬ್ರೇಕ್ ಮಾಡ್ತಾ ಇರ್ತೀರಾ. ನಾನು ನನ್ನ ಸರೌಂಡಿಂಗಲ್ಲಿ ಈ ರೀತಿಯ ಇನ್ಸಿಡೆಂಟ್ಗಳನ್ನು ತುಂಬ ಬಾರಿ ನೋಡಿದ್ದೀನಿ. ಒಬ್ಬ ವ್ಯಕ್ತಿಯನ್ನು ನೀವು ಡಿಮೋಟಿವೇಟ್ ಮಾಡಿದಾಗ ಆ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಕಾನ್ಫಿಡೆನ್ಸನ್ನು ನೀವು ನೋಡಲಿಕ್ಕೆ ಆಗಲ್ಲ. ಯಾಕಂದರೆ ನೀವು ನಿಮ್ಮ ಮಾತಿಂದ ಆ ವ್ಯಕ್ತಿಯನ್ನು ಸಾಯಿಸ್ತಾ ಇರ್ತೀರ. ನಮ್ಮ ಇಂಡಿಯಾದಲ್ಲಿ ಇದರ ಬಗ್ಗೆ ಒಂದು ರಿಸರ್ಚ್ ಆಗಿತ್ತು. ಅದೇನೆಂದರೆ 2 ಹೂವಿನ ಗಿಡವನ್ನು ನೆಡಲಾಯಿತು. ಪ್ರತಿನಿತ್ಯ ಅದಕ್ಕೆ ಒಂದೇ ವ್ಯಕ್ತಿ ನೀರನ್ನು ಹಾಕ್ತಾ ಇದ್ದ. ಒಂದು ಗಿಡಕ್ಕೆ ಆ ವ್ಯಕ್ತಿ ಹೇಳ್ತಾ ಇದ್ದ, ನೀನು ತುಂಬ ಸುಂದರವಾಗಿದ್ದೀಯಾ, ನೀನು ನನಗೆ ತುಂಬ ಬ್ಯೂಟಿಫುಲ್ ಆಗಿರೋ ಹೂ ಕೊಡ್ತೀಯ ಅಂತ. ಅದೇ ಸಮಯದಲ್ಲಿ ಇನ್ನೊಂದು ಗಿಡಕ್ಕೆ ನೀರು ಹಾಕ್ತಾ ಇರಬೇಕಾದ್ರೆ, ನೀನು ಸತ್ತೋಗು, ನೀನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನೀನು ಹೂ ಕೊಡಲ್ಲ, ಈ ರೀತಿಯಾಗಿ ಡಿಮೋಟಿವೇಟ್ ಮಾಡೋ ವರ್ಡ್ಗಳನ್ನು ಯೂಸ್ ಮಾಡಲಾಯಿತು. ಇದು ಸರಿಸುಮಾರು ಒಂದು 2-3 ತಿಂಗಳ ನಡೆದ ನಂತರ ಯಾವ ಗಿಡಕ್ಕೆ ನಾವು ಮೋಟಿವೇಟ್ ಮಾಡಿ ನೀನು ಚೆನ್ನಾಗಿದ್ದೀಯಾ ಅಂತ ಹೇಳಿದ್ರು ಆ ಗಿಡದಲ್ಲಿ ತುಂಬ ಸುಂದರವಾಗಿರೋ ಹೂವು ಬೆಳೀಲಿಕ್ಕೆ ಶುರುವಾಯಿತು. ಯಾವ ಗಿಡವನ್ನು ನೀನು ನೋಡಲಿಕ್ಕೆ ಚೆನ್ನಾಗಿಲ್ಲ, ನೀನು ಸುಂದರವಾಗಿಲ್ಲ ಅಂತ ಹೇಳಿದ್ರು ಆ ಗಿಡ ಪೂರ್ತಿ ಒಣಗಿ ಸತ್ತೋಗಿತ್ತು. ಈಗ ಯೋಚನೆ ಮಾಡಿ ನೋಡಿ, ನೀವು ಒಂದು ಗಿಡಕ್ಕೆ ನೀವು ಒಂದು ವರ್ಡ್ಸ್ನ ಮೂಲಕ ಹೇಳಿದಾಗಲೇ ಆ ರೀತಿಯ ರಿಸಲ್ಟ್ ಕೊಡುತ್ತೆ. ಅಂದರೆ ಹ್ಯೂಮನ್ ಬೀಯಿಂಗ್ಗೆ ನೀವು ಡಿಮೋಟಿವೇಟ್ ಮಾಡಿದಾಗ ಆ ವ್ಯಕ್ತಿಯ ಸೆಲ್ಫ್ ಕಾನ್ಫಿಡೆನ್ಸ್ ಯಾವ ಮಟ್ಟಿಗೆ ನೀವು ಮುರಿದು ಹಾಕ್ಬೋದು ಅನ್ನೋದನ್ನು. ಈ ಇನ್ಫಾರ್ಮೇಷನ್ ನಿಮಗೆ ವ್ಯಾಲ್ಯೂಬಲ್ ಅಂತ ಅನಿಸಿದರೆ ಈ ವಿಡಿಯೋವನ್ನು ಆದಷ್ಟು ಜನರ ಜೊತೆ ಶೇರ್ ಮಾಡ್ಕೊಳ್ಳಿ. ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಬಗ್ಗೆ ಆದಷ್ಟು ರಿಸರ್ಚ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯ ಪರ್ಸನಾಲಿಟಿ ಮಧ್ಯದಲ್ಲಿ ನಾವು ಅಟ್ರಾಕ್ಟ್ ಆಗಿ ಬಿದ್ದಿದ್ದೀವಿ ಅಂತ. ಹಾಗಾದರೆ ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನು ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.